ಹಾಯ್ ಎಲ್ರಿಗೂ ನಮಸ್ತೆ. ಇದು ಸೋಮವಾರದ ಮಿನಿ ವ್ಲಾಗು. ಬೆಳಿಗ್ಗೆ ಬೇಗ ಎದ್ದು ಎಂದಿನಂತೆ ಪೂಜೆನ ಮುಗಿಸ್ಕೊಳ್ತಿದ್ದೀನಿ. ನಿನ್ನೆ ಸ್ವಲ್ಪ ಲೇಟ್ ಆಗಿದ್ದಿರೋದ್ರಿಂದ ಪೂಜೆ ಮುಗಿಯೋಷ್ಟೊತ್ತಿಗೆ 6:30 ಆಗೋಯಿತು. ಬೆಳಿಗ್ಗೆ ಊಟಕ್ಕೆ ರೊಟ್ಟಿ, ಬದನೆಕಾಯಿ ಪಲ್ಯ, ಚಳ್ಳಂಬ್ರಿಕಾಯಿ ಪಲ್ಯ ಹಾಗೆ ಮೆಣಸಿನ್ಕಾಯಿನ ಕರೀತಾ ಇದ್ದೀನಿ. ಇವತ್ತಿಂದ ವೈಭವನ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ಕೇಳ್ತಾನೆ ಇರ್ತಾರೆ, ಮಾರ್ನಿಂಗ್ ಟೈಮಲ್ಲಿ ರೊಟ್ಟಿ ಪಲ್ಯ ಮಾಡ್ತಾ ಇರ್ತೀಯ, ಇದೇ ರಿಪೀಟ್ ಆಗ್ತಾ ಇರುತ್ತೆ, ನೀನು ಮಾಡೋದಕ್ಕೆ ಬೇಜಾರಾಗಲ್ವಾ, ಮಕ್ಕಳಿಗೆ ಊಟ ಮಾಡೋದಕ್ಕೆ ಬೇಜಾರಾಗಲ್ವಾ ಅಂತ ಹೇಳಿ. ಖಂಡಿತ ಇಲ್ಲ. ಫ್ಯಾಮ್ಲಿ ಮೇಲಿರುವಂಥ ಕಾಳಜಿ, ಅವರ ಆರೋಗ್ಯದ ಮೇಲಿರುವಂಥ ಪ್ರೀತಿ ನನಗಿದನ್ನೆಲ್ಲ ಮಾಡಿಸುತ್ತೆ. ಈ ರೊಟೀನ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಆರೋಗ್ಯದಲ್ಲಿ ನಾವು ಸುಮಾರು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಯಾವಾಗಲೂ ಹೇಳ್ತಾರೆ, ಬ್ರೇಕ್ಫಾಸ್ಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಡೇ ಅಂತ ಹೇಳಿ. ನಾವು ಬೆಳಗ್ಗೆ ತಿನ್ನುವಂಥ ಆಹಾರ ಏನಿರುತ್ತೆ ಅದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಪ್ರೋಟೀನ್ಸು ವಿಟಮಿನ್ಸ್ ಇರುವಂಥ ಆಹಾರ ತಿಂದಾಗ ಮಕ್ಕಳ ಬೆಳವಣಿಗೆ, ಅವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.